ಹೌದಕ್ಕ. ನಾಳೆ ನನ್ನ ಮಗಂಗೆ ಮನೆ ನೋಡಕ್ಕೆ ಅಂತ ಹೇಳ್ಬಿಟ್ಟು ಹೆಣ್ಣಿನ ಕಡೆಯವ್ರು ಬರ್ತಾವ್ರ ಕಣಕ್ಕ. ಅದಕ್ಕೆ ನಿನಗೆ ನಿನ್ನ ಹತ್ರ ಒಂದು ಮಾತು ಹೇಳೋಣ ಅಂತ ಬಂದೆ. ನಿನ್ನ ಮಗಳಿಗೆ ಏನಾರ ಹೇಳು ಒಪ್ಪಿಸ್ತೀಯಾ ಅಂತ. ನಾನೇ ಹೋಗಿದ್ದೆ ನಿಧಿತಾಗ ಮಾತಾಡಕ್ಕೆ. ನಿಧಿ ಇಲ್ಲ ನನಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ಬಿಟ್ಟು. ಅದಕ್ಕೆ ಸುಮ್ಮನೆ ಇನ್ನು ಯಾಕೆ ನಾನು ಆತಾಗ ನನ್ನ ಮಗಂದು ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿವ್ನಿ. ನೀನು ಏನು ಹೇಳ್ತೀಯ ಅಂತ ಕೇಳೋಣ ಅಂತ ಬಂದೆ. ನನ್ನ ಮಗನು ಇನ್ನು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಇರ್ತಾನೆ. ನಿನ್ನ ಮಗಳು ಬೇರೆ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಲು. ಇದಕ್ ನಿಮ್ ಮಗ ಒಪ್ಕದ್ನ ಮದ್ವೆ ಮಾಡ್ಕತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರದಕ್ಕೆ ಅಲ್ವಾ ಇಷ್ಟೆಲ್ಲ ಆಗಿದ್ದು. ಒಪ್ಕೊಂಡವ್ನಿ. ಎಲ್ಲ ಒಪ್ಕೊಂಡಿದ್ದು ಆಯಿತು, ಎಲ್ಲನೂ ಆಯಿತು. ಇನ್ನೇನಿದ್ರೂ ನನ್ನ ಮಗನ ಮದುವೆ ಮಾಡೋದೊಂದೇ ನನಗೆ ಮುಖ್ಯ. ಆದರೆ ಈಗ ಇನ್ನೇನು ಅದೊಂದೇ ಬಾಕಿ ಇರೋದು. ನೀವೇನಾರ ನಿನ್ನ ಮಗಳಿಗೆ ಕರೆದ್ಬಿಟ್ಟು ಹೊಸಿ ಬುದ್ಧಿ ಹೇಳ್ತೀನಿ ಅನ್ನೋದ್ರೆ ಹೇಳಿ. ಬೇಕಾದ್ರೆ ನನ್ನ ಮಗನ ಹತ್ರ ನಾನೇ ಒಂದು ಕಿತ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಏನೋ ಒಂದು ತೀರ್ಮಾನನ ತಗೊಂಡ್ರೆ ಆಯಿತು. ಸರಿನೇ. ಆದರೆ ನಿಮಗೆ ಬಿಸಿ ಹೇಳೋಗೋಣ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಎಂತೆಂಥವ್ರ ಜೀವನನೂ ಸಂದಕೈತೆ. ನನ್ನ ಮಗಳ ಜೀವನ ಅದು ಯಾಕೆ ಹಿಂಗಾಯ್ತು ಅಂತ ನನಗೆ ಗೊತ್ತಾಯ್ತಿಲ್ಲ. ತಲೆ ಕೆಟ್ಟು ಕ್ಯಾರೆ ಹಿಡಿದ್ಬಿಟ್ಟೈತೆ ನನಗಂತೂ. ಹಿಂಗೆ ಆಯ್ತದೆ ಅಂತ ಕನ್ಸು ಮನ್ಸಾಗ ಒಂದು ಕಡೆ ಇರಲ್ಲ ನಾನಂತೂ. ಎಲ್ಲ ಹಾಳಾಗಿ ಹಾಳು ಬಿದ್ದೋಯ್ತಲ್ಲ. ಸರಿ ಬಿಡಿ. ಇನ್ನು ನನ್ನ ಮಗಳಿಗೂ ಇಷ್ಟ ಇಲ್ಲ ಅಂತಂದ್ಮೇಲೆ ಇನ್ನು ಏನಣ್ಣ ಮಾತಾಡಿಯೇ ಬೇಡ ಬಿಡಿ. ನಿಮ್ಮ ಮಗ ಯಾರಿಗೆ ಇಷ್ಟಪಟ್ಟವನೋ ಅವ್ರಿಗೆ ಏನೇ ಕೊಟ್ಟು ಮದುವೆ ಮಾಡಿ ನಾನು ಏನೋ ನನ್ನ ನೋಡ್ಕೊಂಡು ಏನೋ ಮಾಡ್ಕೊತೀನಿ. ನನ್ನ ಮಗಳ ಜೀವನ ನಾನು ಹೆಂಗೋ ಸರ್ ಮಾಡ್ಕೊತೀನಿ. ನೀವು ತಲೆನೇ ಕೆಡಿಸ್ಕೋಬೇಡಿ. ಸರಿ ಕಣಕ್ಕ. ಬೇಜಾರು ಗೀಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸರಿನಾ? ನೀವೇನು ಬೇಜಾರು ಮಾಡ್ಕೊಳಬೇಡಿ. ಹಿಂಗೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡೋಕ್ಕಾಯ್ತದೆ. ಆದಷ್ಟು ಪ್ರಯತ್ನ ಪಟ್ಟೆ ನಿಮ್ಮ ಮಗಳನ್ನ ಒಪ್ಸೋಕ್ಕೆ. ನಿಮ್ಮ ಮಗಳು ಒಪ್ಕೊತಾನೆ ಇಲ್ವಲ್ಲ. ಬೇಡ 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 ಅಂತ ಹೋಯ್ತಾನೆ ಅವಳಲ್ಲ. ಅದಕ್ಕೆ ಈ ನಿರ್ಧಾರ ತಗೊಬಿಟ್ಟಿದ್ದೀನಿ. ಸರಿನಾ? ಸರಿ ಆಯ್ತು ಬಿಡಿ. ಏನು ಮಾಡೋದಪ್ಪ, ಕೈ ಕಾಲೇ ಆಡ್ತಾ ಇಲ್ಲ ನಂಗಂತೂ. ನನ್ನ ಮಗಳು ನೋಡಿದ್ರೆ ಹಿಂಗೆ ಆಡ್ತಾವಳೆ. ಒಪ್ಕೊಳಕ್ಕಿಲ್ಲ ಜೊತೆಗಿರಕ್ಕೆ. ಅಯ್ಯೋ, ಇನ್ನೊಂದು ಮದುವೆ ಬೇರೆ ಆಯ್ತೈತೆ. ನನ್ನ ಮಗಳು ಜೀವನ ಇವಾಗ ಬೀದಿ ಪಾಲಕ್ಕಾಗಕ್ಕಿಲ್ವಾ? ಏನು ಹೇಳಿದ್ರು ನನ್ನ ಮಗಳು ಒಪ್ಕೊಳಕ್ಕಿಲ್ಲ. ಅದು ಇದು ಅಂತ ನೀನು ಮಾತಾಡ್ತಾಳೆ. ಏನಪ್ಪ ಮಾಡಲಿ ನಾನು? ನೋಡೋಣ ಬಿಡು. ಏನೋ ನಮ್ಮ ಮನೆ ಬರಹ ಇದ್ದಂಗೆ ಆಯ್ತದೆ. ನೋಡೋಣ. ಅವಳಿಗೆ ಇನ್ನೊಂದು ಮದುವೆ ಮಾಡೋದು, ಇಲ್ಲ ಅಂದರೆ ಅವಳು ಇಷ್ಟ ಬಂದಂಗೆ ಏನೋ ಮಾಡಿದ್ರೆ ಆಯಿತು ಆತಗೆ. ಅದ್ರಗಿಂತ ಹೋಗ್ಲಿ, ನಮ್ಮ ಈ ಸಾವುಕ ತಮ್ಮಂತಂಗೆ ಮಾತಾಡ್ಲ ಒಂದು ಕಿತ. ಅವ್ರಿಗೂ ಮಗಳೇ ಅಲ್ವಾ? ಆಂಟಿ 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 ಯಾರು? ಬಾಪ. ಹೋ, ಒಳಗಡೆ ಇದ್ದೀರಾ? ಹೋ ಬಾಪ, ಬಾ. ಕುಂತ್ಕ ಬಾ. ಚೇರ್ ತಗೊಬಿಟ್ಟು ಬರ್ತೀನಿ. ಅಯ್ಯೋ ಆಂಟಿ, ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ನೆಲ್ದಾಗೆ ಕೂತ್ಕೋತೀನಿ. ನೋ ಪ್ರಾಬ್ಲಮ್. ಆಕಾಶ್, ಹೇಳಪ್ಪ, ಏನ್ ಸಮಾಚಾರ? ನನ್ನ ಮಗಳು ಬಂದ್ಲ ನಿನ್ ಜೊತೆ ನಿನ್ನೆಯ? ನಾನು ಅವಳನ್ನೇ ನೆನೆಸ್ಕೊತಾ ಇದ್ದೆ. ಅವಳ್ತಾಗ ನಾನು ಮಾತಾಡ್ಬೇಕಿತ್ತು. ನಿನ್ ಜೊತೆ ಬಂದವಳೇನೋ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ ಆಂಟಿ, ನನ್ನ ಜೊತೆ ಬಂದಿಲ್ಲ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಮಾತಾಡಬೇಕು, ಪರ್ಸ್ನಲಾಗಿ ಮಾತಾಡಬೇಕು ಅಂತಲೇ ಇಲ್ಲಿ ತನಕ ಬಂದೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಅಯ್ಯೋ, ಅದ್ರಾಗೇನಪ್ಪ, ಮಾತಾಡಪ್ಪ. ಯಾಕಪ್ಪ, ಏನಾರ ಪ್ರಾಬ್ಲಮ್ ಆಯ್ತಾ? ಇಲ್ಲ ನನ್ನ ಮಗಳೇನಾರ ಮಾಡಿದ್ಲ ನಿಂಗೆ? ಅಲ್ಲ, ಯಾವಾಗೂ ನಮ್ಮ ಜೀವನದಾಗ ಕೆಟ್ಟದೆ ನಡೀತಾ ಇದ್ರೆ ಒಳ್ಳೇದು ನಮಗೆ ಗೊತ್ತೇ ಆಗಲ್ವಲ್ಲಪ್ಪ. ಅದಕ್ಕೆ ಏನು ಕೇಳಿದೆ, ಏನಾರ ಇದು ಅಂತ ಹೇಳ್ಬಿಟ್ಟು. ಹಾಗೇನಿಲ್ಲ. ಅದು ಏನು ಅಂತ ಹೇಳಿದ್ರೆ, ಅದು ನಾನು ನಾನು ಅದು ನಾನು ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಆಂಟಿ. ಅದು ಅವಳಂದರೆ ನನಗೆ ತುಂಬ ಇಷ್ಟ. ಅವಳ ಹತ್ರ ನಾನು ಮಾತಾಡಿದೆ. ಆದರೆ ಅವಳು ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾವಳೆ. ಆದರೂ ನನಗೆ ನಿಮ್ಮ ಮಗಳು ನಿಧಿ ಅಂದರೆ ತುಂಬ ಇಷ್ಟ. ನನಗೆ ಗೊತ್ತು ಆಂಟಿ, ಅವಳಿಗೆ ಡೈವರ್ಸ್ ಆಗೈತೆ. ಅದು ಬೇರೆ ಗಂಡ ಅಂದರೆ ಇಷ್ಟ ಇಲ್ಲ ಅಂತ ಎಲ್ಲ ಗೊತ್ತು. ನನಗೂ ಏನೂ ಕಮ್ಮಿ ಇಲ್ಲ ಆಂಟಿ. ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರಿಸಿ. ನನಗೆ ದುಡ್ಡು ನೋಡ್ಬಿಟ್ಟು ಕೊಡ್ಬೇಡಿ. ನಾನು ಎಂಥ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ನಿಮ್ಮ ಮಗಳನ್ನ ಕೊಡಿ. ಜೋಪಾನವಾಗಿ ನಾನೇ ಕಾಪಾಡ್ತೀನಿ. ನಿಮ್ಮ ಮಗಳಂತೂ ನನ್ನಂತೂ ಒಪ್ಕೊಂತಾನೆ ಇಲ್ಲ. ಎಷ್ಟು ಹೇಳಿದ್ರು ಇಲ್ಲ ಬೇಡ ಅಂತಲೇ ಹೇಳ್ತಾವಳೆ. ಅದಕ್ಕೆ ನೀವೇನಾದರೂ ಒಂದು ಮಾತು ಹೇಳಿದ್ರೆ ಒಪ್ಕೊಂತಾಳ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಐತೆ, ಒಪ್ಕೊಂತಾಳೇನೋ ಅಂತ ಹೇಳಿ. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಪ್ಲೀಸ್ ಆಂಟಿ, ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಈ ದಿನ. ನೋಡಿ, ನೀವು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೋಡಪ್ಪ, ಇವನು ಹಿಂಗೆ ಹೇಳ್ತಾವನೆ, ಇವ್ರ ಮನೆಯವ್ರು ಒಪ್ಕೊಂತಾರ ಬಿಡ್ತಾರ ಅಂತ. ನೋಡಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಬಿಟ್ಬಿಡಿ. ಅವ್ರು ಹೆಂಗಾದರೂ ಮಾಡ್ಕೊಳ್ಳಿ. ಆದರೆ ಮದುವೆ ಅಂತ ಆದರೆ ನಾನು ನಿಮ್ಮ ಮಗಳನ್ನೇ ಆಗಬೇಕು ಅಂತ ಫುಲ್ಲು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಸರಿನಾ? ಅದು ಅದು ನೀವು ಅಂತ ಒಪ್ಕೊಂಡ್ರೆ. ಇದೇನಪ್ಪ ಹಿಂಗೆ ಹೇಳ್ತಿದ್ಯಾ? ನೀನ್ ನೋಡಿದ್ರೆ ಅಂತ ದೊಡ್ಡ ಸಾವುಕಾರ, ಮದುವೆ ಆಗಿರೋ ಹುಡ್ಗಿನ ಬಂದ್ಬಿಟ್ಟು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ಹೆಂಗಿರ್ತದೆ ಹೇಳು? ಅದೆಲ್ಲ ಆಗ ಕೆಲ್ಸವೇ? ನಿಮ್ಮ ಅಪ್ಪ ಅಮ್ಮ ಒಪ್ಕೋತಾರೆ? ಈಗಿನ ಕಾಲದಾಗೆ ಎಳ್ಳೆ ಮದ್ವೆಗಳೇನು ಬೇಜಾನ್ ಆಯ್ತಾವೆ. ಹಂಗಂತ ಇವಾಗ ಮದುವೆಗೆ ಅದು. ಆಂಟಿ, ನನಗೆ ಜನ ಏನು ಅನ್ಕೊತಾರೆ, ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊಂತಾರೆ, ಪಕ್ಕದ ಮನೇಲಿ ಏನು ಅನ್ಕೊಂತಾರೆ, ಎದುರು ಮನೇಲಿ ಏನು ಅನ್ಕೊತಾರೆ, ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೆಲ್ಲ ಏನು, ನೀವೇನು ಅನ್ಕೊಂತೀರಾ, ನಿಮ್ಮ ಇಷ್ಟ ಏನು, ನಿಮ್ಮಿದೇನು ಅನ್ನೋದು ಮಾತ್ರ ನನಗೆ ಬೇಕು.
ಹ್ಞೂ ನಾನಂತೂ ಫುಲ್ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ನಾನಂತೂ ನಿಮ್ಮ ಮಗಳನ್ನೇ ಮದುವೆ ಮಾಡ್ಕೊತೀನಿ. ಅದು ನಮ್ಮ ಮನೆಗೆ ಇದು ಎಷ್ಟು ಜನ ಕೆಟ್ಟದಾಗಿ ಬೈಕೊಂಡು ಆಪೋಸಿಟ್ ಮಾಡಿದ್ರು ನಾನಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಮಗಳನ್ನ ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಮಾಡ್ಕೊಳ್ಳಲ್ಲ. ಆಂಟಿ ನಿಮ್ಮಿಷ್ಟ, ನಿಮ್ಗೇನಾದರೂ ಈ ಊರಲ್ಲೇ ಇರಬೇಕು ಅಂದರೆ ಅಮೇರಿಕನ್ನೇ ಬೇಡ ಆಂಟಿ, ಇಲ್ಲೇ ಇರ್ತೀನಿ. ನನಗೂ ವಿಲೇಜ್ ಅಂದರೆ ತುಂಬ ಇಷ್ಟ. ಇಲ್ಲೇ ಫುಲ್ ಸೆಟ್ಲ್ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೇ ಸೆಟ್ಲ್ ಆಗ್ತೀನಿ ನಾನು. ಡೋಂಟ್ ವರಿ, ಆಲ್ರೆಡಿ ಮನೇನೂ ತಗೊಬಿಟ್ಟಿದ್ದೀನಿ ಆಂಟಿ. ಆ ಮನೆ ಒಂದು ಇದೆಯಲ್ಲ, ನಿಮ್ಮ ಮಗಳ ಹೆಸ್ರಿಗೆ ಅಂತಲೇ ಮಾಡ್ಕೊಟ್ಬಿಟ್ಟಿದ್ದೀನಿ ಮನೇನ. ಆ ಮನೆಯಲ್ಲೇ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೀವು ನಿಮ್ಮ ಮಗಳು ದೂರ ಹೋಗ್ತಾಳೆ ಅಂತಲೂ ಯೋಚನೆ ಮಾಡಬೇಡಿ. ಪ್ಲೀಸ್ ಆಂಟಿ, ಪ್ಲೀಸ್ ಹೆಂಗಾದರೂ ಮಾಡಿ ಆ ನಿಧಿನ ಒಪ್ಪಿಸಿ ಆಂಟಿ. ಇದೇನಿದು, ಈ ಹುಡುಗ ಬಂದು ಹಿಂಗೆ ಕೇಳ್ತಾನಲ್ಲ. ಮಾಡದ ಮಾಡಬಾರ್ದ ಗೊತ್ತಾಯ್ತಿಲ್ವಲ್ಲ. ಈ ಹುಡುಗ ಒಳ್ಳೇನೋ ಕೆಟ್ಟನೋ, ಆಮೇಲೆ ನನ್ನ ಮಗಳು ಜೀವನ ಹಾಳಾಗೋಗ್ಬಿಟ್ರೆ. ಈಗಾಗಲೇ ಕಿತ್ತೋಗಿರೋ ನನ್ನ ಮಗನ ಕೊಟ್ಬಿಟ್ಟು ಹಾಳು ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ಇವನು ಒಬ್ನಿಗೇನಾರ ಇನ್ನು ಮದುವೆ ಮಾಡಿಸ್ಬಿಟ್ರೆ ಇವನು ಕೊಟ್ಬಿಟ್ಟು ಇನ್ನು ಕತೆ ಅಷ್ಟೇನೆ. ಮುಗಿದು ಹೋಯ್ತದೆ ನನ್ನ ಕತೆ. ಬೇಡ 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 ಬೇಡ, ಈಗಲೇ ನಿರ್ಧಾರ ಮಾಡೋದೆಲ್ಲ ಬೇಡ. ವಿಚಾರಣೆ ಮಾಡಿ ಆಮೇಲೆ ನೋಡೋಣ. ಆಂಟಿ, ನಾನು ಎಲ್ಲ ವಿಚಾರ ತಿಳ್ಕೊಂಡೇ ಬಂದಿದ್ದೀನಿ. ನಿಮ್ಮ ಅಳಿಯಂದ್ರಿಗೆ ಎರಡನೇ ಮದುವೆ ಸಿದ್ಧತೆ ಎಲ್ಲ ನಡೀತಾ ಐತೆ. ಅದೆಲ್ಲ ತಿಳ್ಕೊಂಡೆ ನಾನು ಬಂದಿದ್ದು. ನೋಡಿ, ನಿಮ್ಮ ಮಗಳು ತುಂಬ ಕುಗ್ಗೋಗಿ ತುಂಬ ಬೇಜಾರು ಮಾಡ್ಕೊಂತಾಳೆ. ಅಷ್ಟರೊಳಗಡೆ ನನಗೇನಾದರೂ ಕೊಟ್ಟು ಮದುವೆ ಮಾಡಿದ್ರೆ ನೋಡಿ ಚೆನ್ನಾಗಿರ್ತಾಳೆ. ಇಲ್ಲ ಅಂತಂದರೆ ಸುಮ್ಮನೆ ಅದೇ ಕೊರತನೆಗಳು ಬೇಜಾರು ಮಾಡ್ಕೊತಾ ಇರ್ತಾಳೆ. ಆಂಟಿ, ನನ್ನ ಮೇಲೆ ನಂಬಿಕೆ ಇಡಿ. ರಾಣಿ ರಾಣಿ ಥರ ನೋಡ್ಕೊತೀನಿ ನಾನಂತ ನಾನು. ಸರಿನಾ? ನೀವು ಒಪ್ಕೊಂತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಪ್ಪ, ಹಂಗೆಲ್ಲ ಇದ್ದಕ್ಕಿದ್ದಂಗೆ ನಿರ್ಧಾರ ತಗೊಳಕ್ ಆಗಕ್ಕಿಲ್ಲ. ನಾನಿನ್ನೂ ಸಾವಕ ತಮ್ಮರ್ತಾಗ ಮಾತಾಡಬೇಕು, ನನ್ನ ಗಂಡಂತಾಗ ಮಾತಾಡಬೇಕು, ನನ್ನ ಮಗಳತಾಗ ಮಾತಾಡಬೇಕು, ಎಲ್ಲಾರ್ತಾಗೂ ಮಾತಾಡಬೇಕು. ನಾನು ಯಾರ ಮಾತು ಕೇಳ್ದಿದ್ದಂಗೆ ಸಡನ್ನಾಗಿ ಡಿಸಿಷನ್ ತಗೊಬಿಟ್ಟು ನೋಡ್ದ ನನ್ನ ಮಗಳು ಬಾಳೆ ಹೆಂಗಾಗೋಗ್ಬಿಟ್ಟೈತೆ. ನನ್ನ ಮಗಳು ಬಾಳು ಬೀದಿಗೆ ಬರಂಗೆ ಆಗೋಗ್ಬಿಟ್ಟೈತೆ. ಈಗ ನಾನೇನಾದರೂ ಮತ್ತೆ ಅದೇ ಹಂಗು ಹಿಂಗು ಅಂತ ಮಾಡ್ಬಿಟ್ರೆ ಮತ್ತೆ ನನ್ನ ಮಗಳು ಬಾಳು ಬೀದಿಗೆ ಬಂದ್ಬಿಟ್ರೆ ಅಂತ ಭಯ ಕಣಪ್ಪ. ನೀನು ಒಳ್ಳೆಯವನೇನೆಯ, ಹಂಗಂತ ನಾನು ಎಲ್ಲರೂ ನಂಬೋ ಪರಿಸ್ಥಿತಿನಾಗ ನಾನು ಇಲ್ಲ ಕಣಪ್ಪ ಮಗ. ಸರಿನಾ? ನಾನಂತೂ ಎಲ್ಲರನ್ನೂ ವಿಚಾರಿಸ್ಬಿಟ್ಟು ನನ್ನ ಮಗಳು ತಗೋ ಹೋಗಿ ಮಾತಾಡ್ತೀನಿ. ಹಂಗೇನೇನಿಯ ನಮ್ಮೊಳವಳಲ್ಲ, ನಮ್ಮ ಇವಳು ಯಾರಪ್ಪ ಮರ್ತದೆ ಉಷಾ. ಉಸುನ ಹತ್ರ ಎಲ್ಲರ ತಗೋ ಮಾತಾಡ್ಬಿಟ್ಟು ನಾನೇನಿಯ ನಿರ್ಧಾರ ಮಾಡ್ತೀನಪ್ಪ. ನನ್ನ ಮಗಳನ್ನ ಹಿಂಗೆ ಬಿಡಕ್ಕಂತೂ ಆಗಲ್ಲ. ಒಂದು ಗಂಡನ ನೋಡಿ ಮದುವೆ ಮಾಡಲೇಬೇಕು. ಅದಕ್ಕೇನೇನೆ. ಸರಿ, ನನ್ನ ಬಗ್ಗೆ ಎಲ್ಲೆಲ್ಲಿ ಹೆಂಗೆ ಯಾರ್ಯಾರ ಹತ್ರ ಬೇಕೋ ಎಲ್ಲರ ಹತ್ರನೂ ವಿಚಾರಿಸ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡಿ ಆಂಟಿ. ನೋ ಪ್ರಾಬ್ಲಮ್. ಈ ಊರು ಬಿಟ್ಟು ನಾನೆಲ್ಲ ಹೋಗಲ್ಲ. ನಾನು ನೆಮ್ಮದಿಯಾಗಿ ಇಲ್ಲೇ ಇರ್ತೀನಿ, ಮಗಳ ಜೊತೆ ಆರಾಮಾಗಿರ್ತೀನಿ. ಸರಿನಾ? ನೀವು ನಾನು ಅಮೇರಿಕ ಕರ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡಬೇಡಿ. ಅಮೇರಿಕ ಲೈಫ್ ಬೋರ್ ಆಗೇನೆ ಇಲ್ಲಿಗೆ ಬಂದಿರೋದು. ಸರಿನಾ? ಆದಷ್ಟು ಬೇಗ ನಿಮ್ಮ ನಿರ್ಧಾರನ ನನಗೆ ತಿಳಿಸ್ಬಿಡಿ. ಸರಿ ಕಣಪ್ಪ, ಆಯ್ತು. ನಿಮ್ಮಂತರಿಂದನೇ ಮಳೆ ಬೆಳೆ ಎಲ್ಲ ಆಯ್ತಿರೋದು ಕಣಪ್ಪ. ಆಯ್ತು ಕಣಪ್ಪ, ಆಯ್ತು. ನನ್ನ ಮಗಳನ್ನ ಹತ್ರ ಮಾತಾಡಿ ಹಂಗೆ ಎಲ್ಲರ ತಗೋನು ಮಾತಾಡ್ಬಿಟ್ಟು ನನ್ನ ಮಗಳನ್ನ ಒಪ್ಪಿಸ್ತೀನಿ. ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ. ನಾನೇ ಅವ್ರನ್ನಾಗ ಫೋನ್ ಹಾಕ್ಬಿಟ್ಟು ಅವ್ರನ್ನ ಕರೆಸ್ತೀನಿ ಇಲ್ಲಿಗೆ ನೀನು. ಇಲ್ಲಾಂದರೆ ನಾನೇ ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಒಪ್ಪಿಸ್ತೀನಿ. ಆ್ಯಕ್ಚುಲಿ ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಬೇಗ ನನ್ನ ಲವ್ನ ಅಕ್ಸೆಪ್ಟ್ ಮಾಡ್ಕೊತೀರಾ, ಒಪ್ಕೋತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸರಿ ಕಣಪ್ಪ, ನನ್ನ ಮಗಳು ಜೀವನ ಸಂದಕ್ಕಿದ್ರೆ ನಂಗೆ ಅಷ್ಟೇ ಸಾಕು. ಬೇರೆ ಇನ್ನೇನಪ್ಪ ಬೇಕು ನನಗೆ? ಏನು ಬೇಡ. ಒಪ್ಪಿಸ್ತೀನಿ ಬಿಡು, ಒಪ್ಪಿಸ್ತೀನಿ. ಸರಿ ಆಯಿತು ಆಂಟಿ. ದೇವ್ರೇನಿಯ ಒಂದು ಸಂಬಂಧ ಕಳಿಸ್ದ ನಂಗೆ ಆಯ್ತು. ನಾನೇ ಹೋಗ್ಬಿಟ್ಟು ಮಾತಾಡ್ಲ ಅವ್ರ ಮನೆಗೆ. ನೋಡೋಣ ಇರು, ಮಾತಾಡಿ ನನ್ನ ಮಗಳು ತಗೋ ಮಾತಾಡಿ ಒಪ್ಪಿಸ್ತೀನಿ.